ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕದಾದ್ಯಂತ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಬಿಗ್ ಶಾಕಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ಗೃಹ ಜ್ಯೋತಿಯಲ್ಲಿ ವಿದ್ಯುತ್ ಫ್ರೀ ಆಗಿ ಇಲ್ಲ. ಗೃಹ ಜ್ಯೋತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ತರಲು ಡಿ.ಕೆ. ಶಿವಕುಮಾರ್ ಅವರು ಮಹತ್ವದ ಘೋಷಣೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಪ್ರತಿ ತಿಂಗಳು ವಿದ್ಯುತ್ ಬಿಲ್ ನ ಕಟ್ಟಬೇಕು ಅಂತ ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಚುನಾವಣೆ ವೇಳೆಯಲ್ಲಿ ಘೋಷಣೆ ಮಾಡಿದ್ದ ಈ ಒಂದು ರಾಜ್ಯಾದ್ಯಂತ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಫ್ರೀಯಾಗಿ ವಿದ್ಯುತ್ ಪ್ರತಿ ಮನೆಗಳಿಗೂ ಕೂಡ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಅನ್ನು ಕೊಟ್ಟಿತ್ತು. ಆದ್ರೆ ಇವಾಗ ಹೊಸದಾಗಿ ಮುಖ್ಯಮಂತ್ರಿ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಗೃಹ ಜ್ಯೋತಿಯಲ್ಲಿ ಆಗ್ತಿರುವಂತಹ ಅವ್ಯವಹಾರ ಮತ್ತು ಅನಧಿಕೃತ ವಿದ್ಯುತ್ ಬಳಕೆ ಹಾಗೂ ಅನರ್ಹತೆ ಇಲ್ಲದವರು ಕೂಡ ಈ ಒಂದು ಗೃಹ ಜ್ಯೋತಿಯ ಲಾಭವನ್ನು ಪಡೆದುಕೊಳ್ತಿದ್ರು. ಅದಕ್ಕಾಗಿ ಇದನ್ನು ತಡೆಗಟ್ಟಲು ಅನೇಕ ಸಮಸ್ಯೆಗಳ ಪರಿಹಾರಕ್ಕೆ ಗೃಹ ಜ್ಯೋತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದೆ. ಇನ್ನು ಇದರಲ್ಲಿ ಯಾರ್ಯಾರು ನಿಜವಾದ ಫಲಾನುಭವಿಗಳು ಇರ್ತಾರೋ ಅಂತವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಇನ್ನು ಯಾರ್ಯಾರು ಕರೆಂಟ್ ಬಿಲ್ ನ ಕಟ್ಟಬೇಕು, ಇವಾಗಲೇ ಯಾರೆಲ್ಲ ಫ್ರೀಯಾಗಿ ಯಾರ್ಯಾರು ವಿದ್ಯುತ್ ನ ಬಳಕೆ ಮಾಡ್ತಿದಾರೋ ಅಂತವರು ಮಿಸ್ ಮಾಡ್ಕೊಳ್ದೆ ತಿಳಿದುಕೊಳ್ಬೇಕಾದ ಮಾಹಿತಿ ಏನು ಎನ್ನುವುದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಕರ್ನಾಟಕ ಸರ್ಕಾರ ಈ ಒಂದು ಗೃಹ ಜ್ಯೋತಿಯ ಯೋಜನೆಯ ದುರ್ಬಳಕೆಗೆ ಸಂಪೂರ್ಣವಾಗಿ ಕಡಿವಾಣ ಹಾಕ್ಬೇಕು ಅಂತಾನೆ. ಇನ್ನು ಕೆಲವು ಯಾರ್ಯಾರು ಅರ್ಹತೆಯನ್ನು ಹೊಂದಿರ್ತಾರೋ ಅಂತ ಫಲಾನುಭವಿಗಳಿಗೆ ಮಾತ್ರ ಉಚಿತವಾಗಿ ವಿದ್ಯುತ್ ಅನ್ನು ತಲುಪಿಸುವ ನಿಟ್ಟಿನಲ್ಲಿ ಇನ್ಮುಂದೆ ಮನೆ ಮನೆಗೂ ಹೊಸದಾಗಿ ಅರ್ಜಿಯನ್ನು ಕೊಡಲಾಗುತ್ತದೆ ಎಂದು ಮಾನ್ಯ ಶ್ರೀ ಮುಖ್ಯಮಂತ್ರಿಯವರು ಡಿ.ಕೆ. ಶಿವಕುಮಾರ್ ಅವರು ಘೋಷಿಸಿದ್ದಾರೆ. ಇನ್ನು ಒಂದೇ ಮನೆಯಲ್ಲಿದ್ದು ಕೂಡ ಎರಡೆರಡು ಮನೆಗೆ ಡಬಲ್ ಸಂಪರ್ಕಗಳಿಗೆ ಬೀಳಲಿದೆ ಕತ್ತರಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 1.65 ಕೋಟಿ ಗ್ರಾಹಕರು ಗೃಹ ಜ್ಯೋತಿ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ಇದರಲ್ಲಿ ವ್ಯಾಪಕವಾಗಿ ದುರ್ಬಳಕೆ ಆಗಿರುವುದು ಮತ್ತೆ ಇಂಧನ ಇಲಾಖೆಯಿಂದನೂ ಕೂಡ ಸರ್ಕಾರಕ್ಕೆ ವರದಿ ಬಂದಿದೆ. ಈ ಒಂದು ವರದಿ ಬಂದ ಕೂಡಲೇ ಸಿಎಂ ಅವರು ನಮ್ಮ ರಾಜ್ಯದಲ್ಲಿರುವವರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗಬೇಕು ಎಂದು ಹೇಳಿದ್ದಾರೆ. ಇನ್ನು ಇಲ್ಲಿ ಹೊರ ರಾಜ್ಯದಿಂದ ಬಂದಿರುವವರು ಮತ್ತು ಕರ್ನಾಟಕದ ಮತದಾರರಲ್ಲದವರಿಗೂ ಕೂಡ ಇನ್ಮುಂದೆ ಈ ಒಂದು ಗೃಹ ಜ್ಯೋತಿ ಉಚಿತವಾಗಿ ಕರೆಂಟು ಸಿಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಒಂದೇ ಹೆಸರಿನಲ್ಲಿ ಒಂದಕ್ಕಿಂತ 2 ಅಥವಾ 3 ಈ ಒಂದು ಗೃಹ ಜ್ಯೋತಿ ಸಂಪರ್ಕ ಹೊಂದಿದ್ರೆ ಅಂತವರನ್ನು ಕೂಡ ಈ ಒಂದು ಯೋಜನೆಯಿಂದ ಕೈ ಬಿಡಲಾಗಿದೆ. ಅಂದರೆ ತಕ್ಷಣವೇ ಆ ಒಂದು ಸಂಪರ್ಕವನ್ನು ಕಡಿತಗೊಳಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಒಂದು ಹೊಸ ಅರ್ಜಿ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೊಡ್ತಾರೆ. ಆ ಒಂದು ಹೊಸ ಅರ್ಜಿಯನ್ನು ಪಾರದರ್ಶಕಗೊಳಿಸಲು ಹೊಸ ಅರ್ಜಿಗಳನ್ನು ಇಲಾಖೆಯ ವತಿಯಿಂದನೇ ಸಾರ್ವಜನಿಕರ ಮನೆ ಬಾಗಿಲಿಗೂ ಕೂಡ ಕೊಡಲಾಗುತ್ತದೆ. ಇದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಫೋಟೋ ಹಾಗೂ ಇತರೆ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂದು ಇಂಧನ ಇಲಾಖೆಯ ಸಿಬ್ಬಂದಿ ಅವರೇ ಖುದ್ದಾಗಿ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.